ಆದ್ಯ ಒಳಗೆ ಹೋಗಿದ್ದಷ್ಟೇ ಅಲ್ಲದೆ ಬಾಗಿಲು ಬೇರೆ ಹಾಕೋಬಿಟ್ಟಿದ್ದಾನೆ. ಅದು ಆದ್ಯನ್ ರೂಮ್ ಅಷ್ಟೇ ಅಲ್ಲ ಕಣೋ, ಒಳಗಡೆ ರಾಜಲಕ್ಷ್ಮಿ ಕೂಡ ಇದ್ದಾಳೆ. ಮಧ್ಯರಾತ್ರಿಲಿ ಒಂಚೂರು ಕಾಮನ್ ಸೆನ್ಸ್ ಇಲ್ದೇನೆ ಹುಡುಗಿ ರೂಮ್ ಒಳಗಡೆ ಹೋಗ್ತಾರೇನೋ. ನನ್ನ ಮಗನೇ ಮಾಡ್ತೀನಿ, ಏನ್ ಮಾಡೋದು ಇವನ್ಗೆ, ಹೇಗ್ ಬುದ್ಧಿ ಕಲಿಸ್ಲಿ? ನೀನು ಇಲ್ಲಿಗೆ ಹೇಗ್ ಬಂದೆ? ಡೋರ್ ಓಪನ್ ಇತ್ತು ಆದ್ಯ. ತೆಗ್ದಿದ್ಯಾ? ಅಷ್ಟಕ್ಕೂ ಈ ಟೈಮಲ್ಲಿ ಯಾಕೆ ಇಲ್ಲಿಗೆ ಬಂದೆ? ಹೋಗು ಹೋಗು ಹೋಗು, ಹೊರಡು. ಆದ್ಯ 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 ಯಾಕಾದ್ಯ, ಏನಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅಶೋ, ನಿನ್ನ ಈ ಟೈಮಲ್ಲಿ ಇಲ್ಲಿ ನೋಡಿದ್ರೆ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೆ? ನಾವು ಮದ್ವೆ ಮಾಡ್ಕೊಳಕ್ ಹೊರಟಿರೋರ್ ತಾನೆ, ಅನ್ನೋನ್ ಪರ್ಸನ್ಸ್ ಅಲ್ವಲ್ಲ. ನಿನಗೆ ಅರ್ಥ ಆಗ್ತಿಲ್ಲ. ಮೊದ್ಲು ಹೋಗು. ಹೋಗ್ತೀನಿ ಕೂಲ್ ಆದ್ಯ. ಆದ್ರೆ ಮೊದ್ಲು ನನಗೊಂದು ವಿಷಯನ ಕ್ಲಿಯರ್ ಆಗಿ ಹೇಳು ಆದ್ಯ. ಏನದು? ಹೇಳು. ಸೀನು ವಿಷಯ. ಸೀನು ವಿಷಯ ಏನು? ಶಾಪಲ್ಲಿ ಗೋಲ್ಡ್ ಪರ್ಚೇಸ್ ಮಾಡಿದ್ಮೇಲೆ ನಾನು ನಿನ್ ಕೈಗೆ ಬೆಳೆಗಳನ್ನ ತೋರ್ಸಕ್ ಹೋದ್ರೆ ತೋರ್ಸೋದಕ್ಕೆ ಆಗ್ಲಿಲ್ಲ. ಆದ್ರೆ ಸೀನು ಮಾತ್ರ ಅಷ್ಟು ಬೇಗ ಹಾಕ್ಬಿಟ್ಟ. ಅದ್ ಹೇಗೆ? ಇದನ್ನೇ ಕೇಳೋದಕ್ಕೆ ಬಂದಿದ್ಯಾ? ಇದಿಷ್ಟೇ ಅಲ್ಲ ಆದ್ಯ, ಇನ್ನೂ ತುಂಬಾ ಇದೆ. ನಾನು ನಿನಗೋಸ್ಕರ ತಗೊಂಡಿದ್ದ ಒಡವೆಗಳನ್ನ ಆ ಸೀನು ನಿನಗೆ ಹಾಕ್ತಾ ಇದ್ರೆ ನಾನೇನೋ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವನ ಇಂಟೆನ್ಷನ್ ಬೇರೆ ಅಂತ ನಿಮ್ಮ ಅಪ್ಪನ ಮಾತು ಕೇಳಿದ್ಮೇಲೆ, ನಿಮ್ ದೊಡ್ಡಪ್ಪ ಸೀನುನ್ ಹೊಡೆದ್ಮೇಲೆ ನನಗ್ ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ಮನೆಗೆ ಬಂದ್ಮೇಲೂ ನಿಮ್ ದೊಡ್ಡಪ್ಪ ಚಾವಟಿಲಿ ಆ ಸೀನುನೇ ತಪ್ಪು ಮಾಡಿದ್ದಾನೆ ಅಂತ ಸರಿಯಾಗಿ ಹೊಡೆದ್ರಲ್ಲ. ಯಾರು ತಡಿದೇ ಇದ್ರು ನೀನೊಬ್ಳೆ ಹೋಗಿ ತಡ್ದೆ. ನೀನ್ ತಡಿದೇ ಇದ್ದಿದ್ರೆ ಸೀನು ಕತೆ ಅಷ್ಟೇ. ಈ ಟೈಮಲ್ಲಿ ಹೀಗೆ ನನ್ ರೂಮಿಗೆ ಬಾ ಅಂತ ಯಾರು ಹೇಳಿದ್ರು ನಿಂಗೆ? ಯಾರು ಹೇಳಲಿಲ್ಲ. ಆದ್ರೆ ಎಲ್ಲಾನು ರೀಕಲೆಕ್ಟ್ ಮಾಡ್ಕೊಂಡು ರಿವ್ಯೂ ಮಾಡಿದಾಗ ನಿನಗ ಆ ಸೀನು ಮೇಲೆ ಇನ್ನೂ ಲವ್ ಇದೆಯೇನೋ ಅಂತ ನನಗೆ ಅನಿಸ್ತಿತ್ತು ಆದ್ಯ. ಮದ್ವೆಗಿನ್ನೂ 3 ದಿನ ಇದೆ ಅಷ್ಟೇ. ಈ ಟೈಮಲ್ಲಿ ಸೀನು ಹಾಗೆಲ್ಲ ಮಾಡೋದು ಕರೆಕ್ಟ್ ಅಲ್ಲ. ನೀನ್ ಅವನ ಮೇಲೆ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ತೋರ್ಸೋದು ಕರೆಕ್ಟ್ ಅಲ್ಲ ಆದ್ಯ.